ನಮಸ್ತೆ ಸ್ನೇಹಿತರೆ, ಆಶಾ ಪರಮೇಶ ಯೂಟ್ಯೂಬ್ ಚಾನಲ್ಗೆ ಮೊನ್ನೆ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಪತಿ ಸಂಜೀವಿನಿ ವ್ರತದ ಪೂಜೆ ತಿಳಿಸ್ಕೊಟ್ಟಿದ್ನಲ್ಲ, ಅದಕ್ಕೆ ಕಥೆಯನ್ನು ಯಾವುದೇ ವ್ರತ ಮಾಡಿದರೂ ನಾವು ಆ ವ್ರತದ ಕಥೆಯನ್ನು ಮುಖ್ಯವಾಗಿ ಓದಲೇಬೇಕು ಸ್ನೇಹಿತರೆ. ಪುರಾಣಗಳೆಲ್ಲ ಹೇಳಿದ್ದಾರೆ, ಯಾವುದೇ ವ್ರತ ಇದ್ದರೂ ಆ ವ್ರತಗಳಿಗೆ ಪ್ರತ್ಯೇಕವಾದ ಕಥೆಗಳಿರುತ್ತೆ. ಆ ಕಥಾ ಭಾಗವನ್ನು ನಾವು ಶ್ರವಣ ಮಾಡಲಿಲ್ಲ ಅಂದರೆ ಆ ವ್ರತದ ಸಂಪೂರ್ಣ ಫಲ ಸಿಗೋದಿಲ್ಲ ಅಂತ ಎಲ್ಲ ಪುರಾಣಗಳು ಕೂಡ ಹೇಳಿವೆ. ಹಾಗಾಗಿ ನಾವು ವ್ರತದ ಕಥೆಯನ್ನು ಈಗ ಕೇಳೋಣ. ಪೂರ್ವ ಕಾಲದಲ್ಲಿ ಸೌರಾಷ್ಟ್ರ ದೇಶಾಧಿಪತಿಯಾದ ವಜ್ರಬಾಹುವೆಂಬ ರಾಜನು ಪತ್ನಿ ಪರಿವಾರ ಸಹಿತನಾಗಿ ಧರ್ಮದಿಂದ ರಾಜ್ಯಭಾರ ಮಾಡುತ್ತಿರುವಲ್ಲಿ ಅವನಿಗೆ ಒಬ್ಬ ಮಗನು ಹುಟ್ಟಿದನು. ಆ ಪ್ರಾಪ್ತ ವಯಸ್ಕನಾದ ಮಗನಿಗೆ ಮದುವೆ ಮಾಡಬೇಕೆಂದು ಯೋಚಿಸುತ್ತಿರುವಲ್ಲಿಯೇ ಅವನು ದೈವ ಯೋಗದಿಂದ ಮೃತನಾದನು. ಅತ್ಯಂತ ದುಃಖತಪ್ತರಾದ ಆ ರಾಜ ದಂಪತಿಗಳು ಮೃತನಾದ ಪುತ್ರನ ಕಳೇಬರಕ್ಕೆ ವಿವಾಹವನ್ನು ಮಾಡಿ ಸಂತೋಷಿಸಬೇಕೆಂದು ಯೋಚಿಸಿ, ಈ ನನ್ನ ಮೃತನಾದ ಮಗನಿಗೆ ಮದುವೆಗಾಗಿ ಹೆಣ್ಣು ಕೊಡತಕ್ಕವರಿಗೆ ಲಕ್ಷ ದ್ರವ್ಯಗಳನ್ನು ಕೊಡುವೆನೆಂದು ಪಟ್ಟಣದಲ್ಲೆಲ್ಲ ಡಂಗೂರವನ್ನು ಹೊಡೆಸಿದನು. ಆ ಪಟ್ಟಣದಲ್ಲಿ ವೇದಾಂಗ ಸಕಲ ಶಾಸ್ತ್ರ ಪಾರಂಗತನು, ಅಗ್ನಿಹೋತ್ರ ಕರ್ಮನಿರತನು, ದರಿದ್ರನೂ ಆದ ಮಾಧವ ಶರ್ಮನೆಂಬ ಬ್ರಾಹ್ಮಣನಿಗೆ ಪತ್ನಿ 5 ಜನ ಮಕ್ಕಳು, 9 ಜನ ಗಂಡು ಮಕ್ಕಳಿದ್ದರು. ಮಾಧವ ಶರ್ಮನು ತನ್ನ ಪತ್ನಿ ಸುಶೀಲೆಗೆ ಡಂಗುರದ ವಿಷಯವನ್ನು ತಿಳಿಸಿ, ತಾನು ಪೂರ್ಣ ವಿದ್ಯಾವಂತನಾಗಿದ್ದರೂ ನಾವು ದಾರಿದ್ರ್ಯದಿಂದ ಪೀಡಿತರಾಗಿದ್ದೇವೆ, ಮಕ್ಕಳಿಗೆ ಸರಿಯಾಗಿ ಆಹಾರ ಕೊಡಲು ಸಾಧ್ಯವಾಗಿಲ್ಲ. ಆದ್ದರಿಂದ ನಮ್ಮ 5 ಜನ ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಆ ರಾಜಪುತ್ರನಿಗೆ ಕೊಡೋಣವೆಂದು ಹೇಳಲು ಮೊದಲು ಅವನ ಮಾತಿಗೆ ಸಮ್ಮತಿಸಿದ ಸುಶೀಲೆ ನಂತರ ತನ್ನ ಪತಿಯ ಮಾತಿಗೆ ಒಪ್ಪಿದಳು. ಮಾಧವ ಶರ್ಮನು ರಾಜನಿಗೆ ತನ್ನ ನಿಶ್ಚಯವನ್ನು ತಿಳಿಸಿದನು. ರಾಜನು ಮಾಧವ ಶರ್ಮನಿಗೆ ಲಕ್ಷ ದ್ರವ್ಯವನ್ನು ಕೊಟ್ಟು ಅವನ ಮಗಳನ್ನು ತನ್ನ ಮಗನಿಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಿ, ಆ ನಂತರ ಶವವನ್ನು ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಚಿತೆಯನ್ನು ನಿರ್ಮಿಸಿ ಅದರ ಮೇಲೆ ಶವನ್ನಿಟ್ಟು ಸೊಸೆಗೆ ಬೆಂಕಿಯನ್ನು ಹಾಕುವಂತೆ ತಿಳಿಸಿದನು. ಪತಿಭಕ್ತಿ ಪಾರಾಯಣ ಆದ ಆ ಹುಡುಗಿಯು ಮನಸ್ಸಿನಲ್ಲಿ ಪರಮೇಶ್ವರನನ್ನು ಧ್ಯಾನಿಸುತ್ತಾ ಅಗ್ನಿಯನ್ನು ಪ್ರತಿಷ್ಠಿಸಿದಳು. ಕೂಡಲೇ ಅಗಾಧವಾದ ಮಳೆಯು ಬಂದು ಎಲ್ಲೆಲ್ಲೂ ನೀರು ತುಂಬಿಕೊಂಡಿತು. ರಾಜನು ಪರಿವಾರದವರು ಇತರರು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು. ಆ ದಿನ ಅಮಾವಾಸ್ಯೆ ಆಗಿದ್ದ ಕಾರಣ ತುಂಬ ಕತ್ತಲು ಹಬ್ಬಿತು. ಈ ದುರ್ಗಮ ಪ್ರದೇಶದಲ್ಲಿ, ಅಂದರೆ ಯಾರೂ ಇಲ್ಲದ ಪ್ರದೇಶದಲ್ಲಿ ಆ ಬಾಲಕಿಯೊಬ್ಬಳೇ ರೋಧಿಸುತ್ತಾ ಈ ಕಷ್ಟ ಸಮಯದಲ್ಲಿ ತನಗೆ ಮತ್ತಾರು ಗತಿಯಿಲ್ಲವೆಂದು ಬಗೆದು ಭಗವಂತನನ್ನು ಕುರಿತು ಭಕ್ತಿಯಿಂದ ಬೇಡಿಕೊಂಡಳು. ಭಕ್ತವತ್ಸಲ, ಮಹಾದೇವ, ಮೃತ್ಯುಂಜಯ, ನಿನ್ನ ಹೊರತು ನನಗೆ ಮತ್ಯಾರೂ ದಿಕ್ಕಿಲ್ಲ. ನಿನ್ನಿಂದ ಮಾರ್ಕಂಡೇಯನು ಶ್ವೇತವಾಹನನು ಪೂರ್ಣ ಆಯುಷನ್ನು ಪಡೆದರು. ರತಿದೇವಿಗೂ ಮಾರ್ಕಂಡೇಯ ಪತ್ನಿಗೂ ನೀನು ಸೌಭಾಗ್ಯವನ್ನು ದಯಪಾಲಿಸಿದೆ. ಹಾಗೆಯೇ ನನ್ನ ಪತಿ ಜೀವವನ್ನು ಉಳಿಸಿ ನನ್ನ ಸೌಭಾಗ್ಯವನ್ನು ಕಾಪಾಡು ಎಂಬುದಾಗಿ ಪರಶಿವನನ್ನು ಬೇಡಿಕೊಳ್ಳುತ್ತಿದ್ದಳು. ಆಗ ದಯಾಳುವಾದ ಪರಮೇಶ್ವರನು ನಂದಿವಾಹನನಾಗಿ ಪಾರ್ವತಿಯೊಡಗೂಡಿ ಆ ಸ್ಮಶಾನಕ್ಕೆ ಬಂದು ಆ ಭಕ್ತಳಿಗೆ ದರ್ಶನ ಕೊಟ್ಟನು. ಆಗ ಕನ್ಯಾಮಣಿಯು ಭಕ್ತಿಯಿಂದ ಶಿವ ಪಾರ್ವತಿಯರಿಗೆ ನಮಸ್ಕರಿಸಿ ತನ್ನ ಪ್ರಾರ್ಥನೆಯನ್ನು ಅನುಗ್ರಹಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸಲು, ಆಗ ಪರಮೇಶ್ವರನು ಈ ಭೀಮೇಶ್ವರ ಅಮಾವಾಸ್ಯೆ ವ್ರತವನ್ನು ಆಚರಿಸಲು ತಿಳಿಸಿ ವ್ರತಕ್ರಮವನ್ನು ವಿವರಿಸಿ, ಅದರಂತೆ ನೀನು ಮಾಡಿದರೆ ನಿನ್ನ ಪತಿಯು ಜೀವಿಸುವವನು ಎಂದು ಹೇಳಿ ಅದೃಶ್ಯನಾದನು. ಕೂಡಲೇ ಆಕೆ ಸಂತೋಷಭರಿತಳಾಗಿ ಹತ್ತಿರದಲ್ಲೇ ಇದ್ದ ಮಣ್ಣಿನಿಂದ ದೀಪಸ್ತಂಭವನ್ನು ಮಾಡಿ ಆಲದ ಹಾಲನ್ನು ಎಣ್ಣೆಯಾಗಿ ಹಾಕಿ ಆಲದ ನಾರಿನಿಂದ ಬತ್ತಿಯನ್ನು ಮಾಡಿ ಆಲದ ಎಲೆಗಳನ್ನು ವಿಳೆದೆಳೆಯನ್ನಾಗಿಯೂ ಹಣ್ಣುಗಳನ್ನು ಅಡಿಕೆಯಾಗಿಯೂ ಚಿಗುರು ಗರಿಕೆಗಳನ್ನು ಹೂವಾಗಿಯೂ ಹಣ್ಣುಗಳನ್ನು ಮಣ್ಣಿನ ಉಂಡೆಗಳಿಂದ ಕಡುಬುಗಳನ್ನು ಮಾಡಿಟ್ಟುಕೊಂಡು ಭಕ್ತಿಯಿಂದ ಮನಸ್ಸಿನಲ್ಲಿ ಧೂಪ ದೀಪ ನೈವೇದ್ಯ ತಾಂಬೂಲ ದಕ್ಷಿಣೆಗಳನ್ನು ಸ್ಮರಿಸುತ್ತಾ ಏಕಚಿತ್ತ ಮನೋಭಾವದಿಂದ ದೃಢ ಸಂಕಲ್ಪಳಾಗಿ ಭೀಮೇಶ್ವರ ವ್ರತವನ್ನು ಮಾಡಿ ಮುಗಿಸಿದಳು. ಆ ವ್ರತದ ಪ್ರಭಾವದಿಂದ ಮಲಗಿದ್ದವರು ಏಳುವಂತೆ ಚಿತೆಯ ಮೇಲಿದ್ದ ರಾಜಪುತ್ರನು ಎದ್ದು ಕುಳಿತನು. ಸ್ಮಶಾನವೇ ಅರಮನೆಯಾಯಿತು, ಚಿತೆಯೇ ಪರ್ಯಂಕವಾಯಿತು. ಆಗ ತನ್ನ ಗಂಡನ ಸ್ಥಿತಿಯನ್ನು ಕಂಡು ಸಂತೋಷದಿಂದ ಸತಿಪತಿಗಳಿಬ್ಬರು ಆನಂದದಿಂದಿದ್ದರು. ಬೆಳಗಾಗುತ್ತಲೇ ರಾಜಭಟರು ಬಂದು ನೋಡಿ ಆಶ್ಚರ್ಯಪಟ್ಟು ವಿಚಾರವನ್ನು ರಾಜನಿಗೆ ತಿಳಿಸಲು ಆಶ್ಚರ್ಯ ಆನಂದಗಳಿಂದ ಕೂಡಿದ ರಾಜನು ಅಲ್ಲಿಗೆ ಬಂದು ನಡೆದುದೆಲ್ಲವನ್ನೂ ಕೇಳಿ ಆನಂದದಿಂದ ಅವರನ್ನು ಅರಮನೆಗೆ ಕರೆದೊಯ್ದರು. ಬಡ ಬಗ್ಗರಿಗೆ ಅನ್ನ ಆಹಾರ ವಸ್ತ್ರಾದಿ ದಾನಗಳನ್ನು ಮಾಡಿ ಮಾಧವ ಶರ್ಮವರನ್ನು ಬಹಳವಾಗಿ ಹೊಗಳಿ ಮನ್ನಿಸಿದರು. ಆ ದಂಪತಿಗಳು ನಂತರ ಇಹದಲ್ಲಿ ಸಕಲ ಸೌಖ್ಯಗಳನ್ನು ಅನುಭವಿಸಿ
ಅಂತ್ಯದಲ್ಲಿ ಶಿವ ಸಾಯುಜ್ಯವನ್ನು ಸೇರಿದರು ಎಂದು ಸೂತ ಮಹಾಮುನಿಗಳು ಶೌನಕಾದಿಗಳಿಗೆ ಹೇಳಿದ ಸ್ಕಂದ ಪುರಾಣೋಕ್ತವಾದ ಈ ಪತಿ ಸಂಜೀವಿನಿ ಅಥವಾ ಭೀಮೇಶ್ವರ ಅಮಾವಾಸ್ಯ ವ್ರತದ ಕಥೆಯು ಮುಗಿದಿದು. ಈ ವ್ರತ ಕಥೆಯನ್ನು ಓದುವವರು ಕೇಳುವವರು ಸಂತಾನ ಸೌಭಾಗ್ಯಾದಿಗಳನ್ನು ಪಡೆಯುವವರು. ನೋಡಿದ್ರಲ್ಲ ಸ್ನೇಹಿತರೆ, ವ್ರತ ಕಥೆಯು ಆ ಸಮಯದಲ್ಲಿ ಆ ಬಾಲಕಿಗೆ ಯಾವುದೇ ವಸ್ತುಗಳು ಹತ್ತಿರದಲ್ಲಿ ಇರಲಿಲ್ಲ. ಆದರೂ ಇರೋದನ್ನೇ ಅವರು ಭಾವನೆ ಮಾಡಿಕೊಂಡು ಭಕ್ತಿಯಿಂದ, ನಮಗಿಲ್ಲಿ ಮೊದಲನೆಯಾಗಿ ಬೇಕಾಗಿರೋದು ಭಕ್ತಿ. ಆಡಂಬರದಂತೂ ಏನೂ ಬೇಕಾಗಿಲ್ಲ. ಭಕ್ತಿಯಿಂದ ನಮ್ಮ ಮನಸ್ಸಲ್ಲಿ ಏಕಚಿತ್ತವಾಗಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ದೇವರು ಒಲಿತಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಲ್ವಾ. ಒಂದಿದ್ರೂ ಸಹ ನಾವು ಮನಸ್ಫೂರ್ತಿಯಾಗಿ ದೇವರನ್ನು ಪೂಜೆ ಮಾಡಿದರೆ ನಮಗೆ ಅದರ ಫಲ ಉಂಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಧನ್ಯವಾದಗಳು.